ಅವನು ಇದೀಗ ಸಂಯುಕ್ತ ಕರ್ನಾಟಕ ಮಾಡಿ ಮಾಡಿ ಸರ್ ನೀವು ಕಾಣಲ್ಲ ಈ ಕಡೆ ಬಂದ್ಬಿಡಿ. ಕುಂಕುಮ ಹಾಕಿ ನಿನ್ನೆ ರಾತ್ರಿ ಇಲ್ಲ ಬಾಳ ದಸರಿ ನಾನು ನಾಟಕ ಬಂದಾಗ ಇನ್ನೊಂದಾಗ ಪಟೇಲ ಪುಟ್ಟಸ್ವಾಮಿ, ರಾಜಣ್ಣ, ಸ್ವಾಮಿ, ತಮೇಣ ಕುಟುಂಬದವರಿದ್ದೀರಿ. ನಾವು ಬೆಳಿಗ್ಗೆ ವ್ಯವಸಾಯ ಮಾಡೋಕ್ಕೋ ಮತ್ತೊಂದು ಹೋಗ್ತೀವಿ. ಯಾರು ಏನು ಮಾಡೋರು ಅಂತ ಗೊತ್ತಾಗಲ್ಲ. ಬಹುಶಃ ನಮ್ಮ ಹುಡುಗ ಈಗ ಭಾಷಣ ಹೇಳ್ತಿದ್ದು ನಾನೇ ಮರ್ತ್ಬಿಟ್ಟಿದ್ದೆ. ಇದನ್ನ ನಾನು ತಾಲೂಕ್ ಪಂಚಾಯತಿ ಅಧ್ಯಕ್ಷ ಆದಾಗ ಮುಚ್ಚಿಸ್ಕೊಟ್ಟೆ. ಕುಂಡಿ ಇತ್ತು ಹೇಳ್ರಿ ಪಟೇಲ್ರೆ, ಹೌದಾ? ಇದನ್ನ ಇವತ್ತೇನೋ ಆಲೂರು ಡೇರಿ ಆಗದೆ ಅಂದರೆ ನಾನು ತಿಪ್ಪೇಳ ಜಾಗ ಇರಲಿಲ್ಲ ನಿಮಗೆ, ತಿಪ್ಪೇಳ ಮುಗಿಸಿದೆ. ಇದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ. ಅದರ ಒಂದು ತಿಂಗಳು ಲೇಟ್ ಆಯಿತು. 50 ಲಕ್ಷ ಹಾಕಿದ್ದೆ. ಈ ತ್ಯಾಗರಾಜ್ ಅವ್ರದ್ದು ಮತ್ತೆ ಈ ಕೆಳಗಡೆ ಸರ್ಕಲ್ ಬಂದರೆ ಕೃಷ್ಣಪ್ಪ ಅವ್ರದ್ದು, ತ್ಯಾಗರಾಜ್ ಅವ್ರದ್ದು ಗಲಾಟೆ ಜಾಸ್ತಿ. ಇಲ್ಲಿವರೆಗೂ 80 ಕೋಟಿ ಹಾಕಿಸ್ಕೊಂಡವ್ರು ನಮ್ಮ ಕೈಗೆ. ಅಲ್ಲೆಗೆರೆಗೂ ಶಂತಗಾಲ್ ಪಂಚಾಯತಿಗೆ, ಶಿವಪುರ ಪಂಚಾಯತಿ ಮಾಡೋಣ ಅಂತ ಹೋದ ವಾರನೇ ಮಾಡಿದೆ. ಇವ್ರದ್ದು ಒಂದೇ ಗಲಾಟೆ, ಅರ್ಧಕ್ಕೆ ಮಾಡ್ಬಿಟ್ಟು ಹೋಗ್ಬಿಟ್ರೆ ಊರಲ್ಲಿ ಹೆಂಗೆ ಓಡಾಡೋದು, ಏನು ಮಾಡೋದು, ಅದು ಇದು ಮಾಡೋಣ ಅದು ಮಾಡೋಣ. ಸರಿ, ಈಗ 50 ಲಕ್ಷ ಹಾಕಿದ ಕಾಂಟ್ರಾಕ್ಟರ್ನ ಒಪ್ಪಿಸ್ತೆ. 1 ಕೋಟಿ ಬೇರೆ ಊರಿಗೆ ಹಾಕಿದ್ದು ಕಾವೇರಿ ನಿಗಮದಲ್ಲಿ ತಗೊಂಬಂದು ನಿಮ್ಮ ಊರಿಗೆ ಹಾಕಿದ್ವಿ. 1 ಕೋಟಿ ರೂಪಾಯಿನ ಒಂದೇ ವಾರದಲ್ಲಿ ಹಾಕೋಕ್ಕಾಗುತ್ತಾ? ಓಕೆ, ಆ 50 ಲಕ್ಷ ತಗೊಂಡು ಬೇರೆ ಊರಿಗೆ ಹಾಕ್ಬೇಕಾಗಿತ್ತು. ಎಷ್ಟು ಕಿತಾಪತಿ ಸ್ವಾರ್ಥಿ ಅಂದರೆ, ದೊಡ್ಡ ಕೊತ್ಗೆರೆಯಲ್ಲಿ ಗಂಗಮ್ಮ ದಸ್ತ್ರವ್ರೆ ಅವ್ರ ರೋಡ್ಗೆ ಆಗೆಲ್ಲ 50 ಲಕ್ಷನ ದೊಡ್ಡ ಕೊತ್ಗೆರೆಗೆ ಹಾಕ್ಬೋದು. ಗಲಾಟೆ ಈ ಥರ ಗಲಾಟೆ ಮಾಡಿದ್ರೆ ಬೇರೆ ಊರವ್ರು ಎಲ್ಲಿ ಹೋಗ್ಬೇಕು ಅಲ್ವಾ? ನಾನು ಸೋತಾಗಲೂ 450 ಲೀಡ್ ಕೊಡ್ತೀವಿ. ಅದು ಯಾಕೋ ಈ ಸಲ ಅರ್ಧ ಕೊಡ್ತಾರೆ. ಇಲ್ಲಿ ನಮ್ಮ